ಹೊಸಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಹಾಗೂ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭವನ್ನು ಪಾಂಡವಪುರ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮುಂದೆ ಹೆಜ್ಜೆ ಹಾಕಿ ಗುರಿ ಸಾಧಿಸಲು ಏಕಾಗ್ರತೆ ಹಾಗೂ ಛಲದಿಂದ ಮುನ್ನುಗ್ಗಿ ಇತಿಹಾಸ ನಿರ್ಮಿಸಬೇಕು. ಇಂದಿನ ಸೋಲೆ ನಮ್ಮ ಮುಂದಿನ ಜೀವನಕ್ಕೆ ದಾರಿ ಮಾರ್ಗವಾಗಿರುವುದರಿಂದ ಸೋಲನ್ನೇ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಸಾಧನೆ ಮಾಡಬೇಕು. ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವದಿಂದ ಕಂಡು ವಿನಯವಂತಿಕೆ ಹಾಗೂ ಶಿಸ್ತನ್ನ ಜೀವನದುದ್ದಕ್ಕೂ ಪಾಲಿಸುವ ಮೂಲಕ ಯಶಸ್ವಿ ವ್ಯಕ್ತಿಗಳಾಗಿ ಬದಲಾಗಬೇಕೆಂದು ಶ್ರೀನಿವಾಸ್ ಕಿವಿಮಾತು ಹೇಳಿದರು. ಪದವಿ ವ್ಯಾಸಂಗವು ವಿದ್ಯಾರ್ಥಿ ಜೀವನದಲ್ಲಿ ನಿರ್ಣಾಯಕ ಘಟ್ಟವಾಗುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅತ್ಯುನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಅತ್ಯುತ್ತಮ ಸಾಧನೆ ಮಾಡಬೇಕೆಂದರು. ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಡಿಬಿ ಸತ್ಯ ಕೆಆರ್ ನೀಲಕಂಠ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಗ್ರಾಮರ್ ಎಲ್ಲ ಚೆನ್ನಾಗಿ ಬರಬೇಕು. ಒಂದು ಲೆವೆಲ್ ಬೆಟರ್ ಇಂಗ್ಲಿಷ್ ಬಂದ್ರೆ ಮಾತ್ರ ಆ ಪೇಪರ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ. ಏನೇನು ಓದ್ಬೇಕು ಸರ್? ಎಲ್ಲ ಕೇಳಿ ಬೇಕಾ ಮಾಹಿತಿ? ಏನೇನು ಓದ್ಬೇಕು ಅಂದ್ರೆ ನೀವು ಬುಕ್ಕಲ್ಲಿ ಓದ್ತೀನಿ, ಏನು ಕೇಳಲ್ಲ, ನಿಮ್ದೇ ಜಿಯೋಗ್ರಫಿ ಆಯ್ತಾ? ಇದೇ ಜಿಯೋಗ್ರಫಿನ ಏನು ಪ್ಲೇನ್ ಅಂದ್ರೆ ಏನು, ಪ್ಲಾಟ್ಯೂಸ್ ಅಂದ್ರೆ ಏನು, ವ್ಯಾಲೀಸ್ ಅಂದ್ರೆ ಏನು, ಐಸ್ ಹೆಂಗ್ ಕೆಲಸ ಮಾಡ್ತದೆ, ಡೆಸರ್ಟ್ಸ್ ಹೆಂಗ್ ಆಗ್ತದೆ, ಓಷನ್ ಕರೆಂಟ್ಸ್ ಹೆಂಗ್ ಬರ್ತದೆ, ಸಮುದ್ರ ಹೆಂಗೆ ಎಷ್ಟು ಆಳ ಇದೆ, ಅಲ್ಲಿ ಎಷ್ಟು ಉಪ್ಪಿನಂಶ ಇದೆ, ಉಪ್ಪಿನಂಶದ ಸಮೂಹ ನಂಗೆ ವಿಂಗಡಣೆ ಮಾಡ್ತೀವಿ, ಮೀನು ಹೆಚ್ಚಿಗೆ ಬೆಳೀತಾರೆ, ರಿಸೋರ್ಸು ಆಯ್ತಾ, ಭಾರತದಲ್ಲಿ ಯಾವ ತರ ಕ್ಲೈಮೇಟ್ ಇದೆ, ಮಳೆ ಹೆಂಗ್ ಬರ್ತದೆ, ಮಾನ್ಸೂನ್ ಹೆಂಗಾಗ್ತದೆ, ಕ್ಯಾಲಮಿಟೀಸ್ ಅರ್ತ್ಕ್ವೇಕ್ ಹೆಂಗಾಗ್ತದೆ, ಸುನಾಮಿ ಹೆಂಗಾಗ್ತದೆ, ಈ ತರದೆಲ್ಲ ಜಿಯೋಗ್ರಫಿ ಓದ್ಕೊತೀರಿ. 100 ಪ್ರಶ್ನೆ ಇದೆ ಅಂತಂದ್ರೆ 5 ಭಾಗಗಳನ್ನ ಮಾಡ್ಕೊಂಡ್ರೆ 20 ಪ್ರಶ್ನೆ ಒಂದು ಭಾಗ ಆಗ್ತದೆ, ಹೌದಲ್ವಾ? ಯಾವುದೇ ಕ್ವಶನ್ ಪೇಪರ್ ಆಗಲಿ, KS, IAS, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, PSI, PDO, FD, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಈ ತರ ಯಾವುದೇ ಬಹುಪಾಲು ಸರ್ಕಾರಿ ಕೆಲಸಗಳಿಗೆಲ್ಲ ಇದೊಂದು 5 ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ. ಮೊದಲನೇದು ಹಿಸ್ಟ್ರಿ ಮಕ್ಕಳ, ಈ ದೇಶದ ಹಿಸ್ಟ್ರಿ ಏನು ಅದನ್ನ ತುಂಬಾ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ, ಚಿಕ್ಕ ಚಿಕ್ಕದಾಗಿ ಹೇಳಿದ್ರೆ ಏನ್ಷಿಯಂಟ್ ಹಿಸ್ಟ್ರಿ, ಬುದ್ಧ ಮಹಾವೀರ ಏನೇನಾಯ್ತು, ಮೌರ್ಯರು ಏನೇನು ಬಂದ್ರು, ವಿವಿಧ ರಾಜಮನೆತನಗಳು ಏನೇನು, ಅವ್ರ ಆರ್ಟ್ ಮತ್ತೆ ಕಲ್ಚರ್ಗೆ ಏನ್ ಕಾಂಟ್ರಿಬ್ಯೂಷನ್, ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆರ್ಕಿಟೆಕ್ಚರ್ಸ್, ವಿಜಯನಗರದಲ್ಲಿ ಯಾವ ತರ ಆಡಳಿತ ಇತ್ತು, ಅಲ್ಲಿ ಯಾರು ಫಾರಿನರ್ ಬಂದ, ಅವನೇನು ಇರದ, ಹೌದಲ್ವಾ? ಆಮೇಲೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಹೇಗಾಯ್ತು, ಮಾಡರೇಟ್ಸ್ ಏನ್ ಮಾಡಿದ್ರು, ಎಕ್ಸ್ಟ್ರೀಮಿಸ್ಟ್ಸ್ ಏನ್ ಮಾಡಿದ್ರು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಆದ್ಮೇಲೆ ಸಂವಿಧಾನ ಆಗುತ್ತೆ ಮುಂಚೆ ಸಂವಿಧಾನ ರಚನಾ ಸಭೆಗಳು ಏನೇನೋ ಅದೆಲ್ಲವನ್ನು ಹಿಸ್ಟ್ರಿ ಓದ್ಕೊತೀವಿ. ತುಂಬಾ ಡೀಟೇಲ್ ಆಗಿ ಓದ್ಕೋಬೇಕು. ಸ್ವತಂತ್ರ ದಂಗೆ 1919 ಆಕ್ಟ್ ಏನೇನಿತ್ತು, ಇದೇ ಕಾಂಟೆಂಪ್ರರಿ ಟೈಮಲ್ಲಿ ಫ್ರೆಂಚಲ್ಲಿ ಏನಾಗ್ತಾ ಇತ್ತು, ಅಮೆರಿಕಕ್ಕೆ ಯಾವ ತರ ಸ್ವಾತಂತ್ರ್ಯ ಸಿಕ್ತು, ಈ ತರದೆಲ್ಲ ವಿಚಾರಗಳು ಗೊತ್ತಿರಬೇಕು ಅಷ್ಟೇ. ಎರಡನೇದು ಹಿಸ್ಟ್ರಿ, ಜಿಯೋಗ್ರಫಿ ಇಂಪಾರ್ಟೆಂಟ್. ಜಿಯೋಗ್ರಫಿ ಆದ್ಮೇಲೆ ಎಕಾನಮಿ, ಬಜೆಟ್ ಹೆಂಗ್ ಮಾಡ್ತಾರೆ, ಟ್ಯಾಕ್ಸ್ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ವೇರಿಯಸ್ ಸ್ಕೀಮ್ಸ್ ಹೆಂಗಾಗ್ತದೆ, ಫಿಸ್ಕಲ್ ಪಾಲಿಸೀಸ್ ಏನು, RBI ಮಾನಿಟರಿ ಪಾಲಿಸೀಸ್ ಕೆಲಸ ಮಾಡ್ತದೆ, ರಿಪೋ ರೇಟು, ರಿವರ್ಸ್ ರಿಪೋ ರೇಟು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್,